ಸರ್, ನೀವು ಅನ್ಕೊಂಡಿರೋ ಹಾಗೆ ಒಂದು 15-20 ಜನದ ಗುಂಪು ಮಾಡಿರೋ ಕೆಲಸ ಅಲ್ಲ ಸರ್. ಕರ್ನಾಟಕದಲ್ಲಿ 175 ತಹಸೀಲ್ದಾರ್ ಆಫೀಸ್ ಇದೆ. ಅದರಲ್ಲಿ 15 ಜನ ಮಾತ್ರ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಈ 175 ಆಫೀಸಲ್ಲಿ ನಡೆಯುವ ಎಲ್ಲಾ ಅಕ್ರಮಗಳ ರಿಪೋರ್ಟು ಹೇಗೋ ವಿಷ್ಣು ಸೇನಾ ಸಮಿತಿ ಕೈಗೆ ಸೇರಿದೆ. ಅದಕ್ಕಿಂತ ಸೀರಿಯಸ್ ಮ್ಯಾಟರ್ ಗಮನಿಸಿ ಸರ್. ಇನ್ ಮುಂದೆ ಪ್ರತಿಯೊಂದು ಗವರ್ಮೆಂಟ್ ಆಫೀಸಲ್ಲೂ ಕಿಡ್ನಾಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರತಿಯೊಂದು ಸರ್ಕಾರಿ ಆಫೀಸ್ಗೂ VSSಗೂ ಏನೋ ಒಂದು ಲಿಂಕ್ ಇದೆ ಸರ್. ಇಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ, ಇಷ್ಟು ಸಂಪೂರ್ಣ ಮಾಹಿತಿ ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಇದು ಸೋಮವಾರ ಶುರುವಾಗಿ ಶುಕ್ರವಾರ ಮುಗಿಯೋ ಕೆಲಸ ಅಲ್ಲ ಸರ್. ಇದರ ಹಿಂದೆ ಹಲವು ವರ್ಷಗಳ ಪ್ಲಾನಿಂಗ್ ಇರ್ಬೇಕು ಸರ್. ಅಲ್ರಿ ಸರ್, ನೀವು ಈ ಕೇಸ್ ಬಗ್ಗೆ ಇಷ್ಟೊಂದು ಚಲೋ ಸ್ಪೀಚ್ ಮಾಡಕತ್ತಿರಲ್ಲ, ತಾವು ಯಾರು ಅಂತ ನಮಗ್ ಗೊತ್ತಾಗ್ಲಿಲ್ರಿ. ಸರ್, ಹೊಸದಾಗಿ ಡ್ಯೂಟಿಗೆ ಜಾಯ್ನ್ ಆಗಿದ್ದೀನಿ ಸರ್. ರಮೇಶ್ ಅಂತ, ಜೀಪ್ ಡ್ರೈವರ್. ದಯವಿಟ್ಟು ಒಬ್ಬೊಬ್ಬರಾಗಿ ಪ್ರಶ್ನೆ ಕೇಳಿ. ಸರ್, ವಿರೋಧ ಪಕ್ಷದವರು ತಾವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ತಾವು ರಾಜೀನಾಮೆ ಕೊಡ್ತೀರಾ ಸರ್? ರಾಜೀನಾಮೆ ಕೊಟ್ಟ ಕ್ಷಣ ಸಮಸ್ಯೆ ಪರಿಹಾರ ಆಗೋದಿಲ್ಲ ಸರ್. 15 ಜನ ಅಧಿಕಾರಿಗಳು ಕಿಡ್ನಾಪ್ ಆಗಿ 3 ದಿನ ಆಗಿದೆ ಸರ್. ರಾಜ್ಯದ ಮುಖ್ಯಮಂತ್ರಿಯಾಗಿ ಏನ್ ಕ್ರಮ ಕೈಗೊಂಡಿದ್ದೀರಾ ಸರ್? ತನಿಖೆಗೋಸ್ಕರ ಸ್ಪೆಷಲ್ ಟಾಸ್ಕ್ ಫೋರ್ಸ್ ನೇಮಕ ಮಾಡಿದ್ದೇವೆ. ಅಪಹರಣಕಾರರ ಬಗ್ಗೆ ಯಾವ ಸುಳಿವು ಸಿಕ್ಕಿಲ್ಲ ಅಥವಾ ಅಪಹರಣಕಾರರಿಂದ ಯಾವ ಬೇಡಿಕೆನೂ ಬಂದಿಲ್ಲ. ಆ ಥರ ಸುಳಿವು ಸಿಕ್ಕರೆ ಅಥವಾ ಬೇಡಿಕೆ ಬಂದರೆ ಸರ್ಕಾರ ಮುಂದಿನ ಕ್ರಮ ಕೈಗೊಳ್ಳುತ್ತೆ. ಸರ್, ಒಂದು ಗುಡ್ ನ್ಯೂಸ್ ಸರ್. ಏನು ಗುಡ್ ನ್ಯೂಸ್? ಅಪಹರಣಕಾರರು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಸರ್, ಅಷ್ಟು ಜನ ಅಧಿಕಾರಿಗಳನ್ನ ಅವ್ರವ್ರ ಊರುಗಳಲ್ಲೇ ಬಿಡುಗಡೆ ಮಾಡಿದ್ದಾರೆ. ಯಾವಾಗ? ಈಗ ತಾನೇ ಕಮಿಷನರ್ ಆಫೀಸಿಂದ ಫೋನ್ ಬಂದಿತ್ತು ಸರ್. ಅಬ್ಬಾ, 3 ದಿವಸದಿಂದ ತುಂಬ ಟೆನ್ಷನ್ ಆಗಿತ್ತು. ಹೌದು ಸರ್. DGPಗೆ ಫೋನ್ ತಗೊಳ್ಳಿ. ಹಲೋ, ನಾನು CM PS ಮಾತಾಡ್ತಾ ಇರೋದು. CM ತುಂಬ ಹ್ಯಾಪಿ ಆಗಿದ್ದಾರೆ. ನಿಮ್ಮ ಹತ್ರ ಏನು ಮಾತಾಡ್ಬೇಕು ಅಂತಿದ್ದಾರೆ. ವಾಟ್? ಸರಿ, ಮತ್ತೆ ಆ ಡೆವಲಪ್ಮೆಂಟ್ಸ್ ಬಗ್ಗೆ ಫೋನ್ ಮಾಡಿ. ಸರ್, ಕಿಡ್ನಾಪ್ ಆದ 15 ಜನರಲ್ಲಿ 14 ಜನ ಮಾತ್ರ ರಿಲೀಸ್ ಆಗಿದ್ದಾರಂತೆ ಸರ್. ಇನ್ನೊಬ್ಬರ ಬಗ್ಗೆ ಯಾವ ಸುಳಿವೂ ಸಿಕ್ಕಿಲ್ವಂತೆ ಸರ್. ಈ ಬಾಡಿನಲ್ಲಿ ಹ್ಯಾಂಗ್ ಮಾಡಿ 3 ಗಂಟೆಗಿಂತ ಜಾಸ್ತಿ ಹೊತ್ತಾಗಿದೆ. ನೀವೆಲ್ಲ ಏನ್ರಿ ಮಾಡ್ತಾ ಇದ್ರಿ? ಸರ್, ಇವರು ತಹಸೀಲ್ದಾರ್ ಅಂತ ಈಗಲೇ ಗೊತ್ತಾಗಿದ್ದು ಸರ್. ನಾನು ತಕ್ಷಣ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಕೊಟ್ಟಿದ್ದೀನಿ ಸರ್. ಸರಿ, ಆ ಬಾಡಿನ ಎತ್ತಾಡ್ತಾ ಇದೆಯಲ್ಲ, ಅದನ್ನ ಕೆಳಗಡೆ ಇಳಿಸಿ. ಸರ್, ತಹಸೀಲ್ದಾರ್ ಡೆಡ್ ಬಾಡಿ ಜೊತೆ ಈ ಫೈಲ್ಸು, ಈ ಕ್ಯಾಸೆಟು ಕಟ್ಟಿದ್ದಾರೆ ಸರ್. VSS ಇದು ವಿಷ್ಣು ಸೇನಾ ಎಚ್ಚರಿಕೆ. ಇದ್ದಕ್ಕಿದ್ದ ಹಾಗೆ 15 ಜನ ತಹಸೀಲ್ದಾರರು ಕಾಣದೆ ಹೋಗಿದ್ದು, ಅವರಲ್ಲಿ 14 ಜನ ರಿಲೀಸ್ ಆಗಿ ಒಬ್ಬ ಮಾತ್ರ ಕೊಲೆಯಾಗಿದ್ದು. ಅದಕ್ಕೆಲ್ಲ ಕಾರಣ ಏನು ಅಂತ ಯೋಚಿಸ್ತಾ ಇದ್ದೀರಾ? ತಪ್ಪು ಮಾಡಿದ್ರೆ ಶಿಕ್ಷೆ ಇರುತ್ತೆ ಅನ್ನೋ ಭಯ ಪ್ರತಿಯೊಬ್ಬ ಅಧಿಕಾರಿಗೂ ಗೊತ್ತಾಗಬೇಕು. ಕರ್ನಾಟಕದಲ್ಲಿ ಒಟ್ಟು 175 ಜನ ತಹಸೀಲ್ದಾರರಿದ್ದಾರೆ. ಇವರಲ್ಲಿ ಸಂಬಳ ಕೆಲಸ ಮಾಡದೆ ದಿನೇ ದಿನೇ ಜನಗಳ ರಕ್ತ ಹೀರೋ ಅಧಿಕಾರಿಗಳೇ ಬಹಳ ಜನ ಇದ್ದಾರೆ. ಅವರು ಸಂಪಾದಿಸಿರೋ ಅಕ್ರಮ ಆಸ್ತಿ ಆಧಾರದ ಮೇಲೆ ಒಂದು ಲಿಸ್ಟ್ ಮಾಡಿ ಮೊದಲ 15 ಜನ ತಹಸೀಲ್ದಾರನ್ನ ಅಪಹರಿಸಿ ಆ 15 ಜನರಲ್ಲಿ ಅತಿ ಹೆಚ್ಚು ಲಂಚ ತಗೊಂಡಿರೋ ಮೊದಲನೇ ಅಧಿಕಾರಿ ಯಾರು ಅಂತ ಕಂಡಿಡಿದು ಅವನನ್ನು ಕೊಲೆ ಮಾಡಿದ್ದೀವಿ. ಅಕ್ರಮದಿಂದ ಸಂಪಾದನೆ ಮಾಡಿರೋ ವಿವರಗಳೆಲ್ಲ ನಿಮ್ಮ ಮುಂದೆ ಇರೋ ಫೈಲ್ನಲ್ಲಿ ಇದೆ. ಇದೇ ರೀತಿ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲೂ ಅತ್ಯಧಿಕವಾಗಿ ಲಂಚ ತೆಗೆದುಕೊಳ್ಳೋ ಅಧಿಕಾರಿಗಳು ಕೊಲೆಯಾಗ್ತಾರೆ. ಲಂಚ ನಿರ್ಮೂಲವಾಗಿ ಸಂಪೂರ್ಣವಾಗಿ ಮುಕ್ತವಾದ ನಮ್ಮ ನಾಡನ್ನು ನಾವು ನೋಡಬೇಕು ಅನ್ನೋದೇ ಇದರ ಉದ್ದೇಶ. ಇದು ಗ್ಯಾರಂಟಿ. ಇಷ್ಟೊಂದು ಡೀಟೇಲ್ಸ್ ಅವ್ನು ಕಲೆಕ್ಟ್ ಮಾಡಿದಾನೆ ಅಂದಮೇಲೆ ಅವನು ಯಾರಾಗಿರ್ಬೋದು? ಎಲ್ಲ ಇವನು ಆ ಪ್ರಶ್ನೆ ನನಗೆ ಕೇಳಾಕತ್ತೀರಲ್ರಿ. ರೀ ಧರ್ಮೇಂದ್ರಯ್ಯ, ಆ ಕೊಲೆ ಮಾಡಿದ ವ್ಯಕ್ತಿ ನನ್ನ ಫ್ರೆಂಡ್ ಅನ್ಕೊಂಡ್ರು. ಆದ್ರೂ ಒಬ್ಬ ವ್ಯಕ್ತಿ 15 ಮಂದಿನ ಕಿಡ್ನಾಪ್ ಮಾಡ್ಯಾನಂತಂದ್ರೆ ಇದು ಸಾಧ್ಯನಾ? ಆ 15 ಮಂದಿದು ಒಂದು ಟೀಮ್ ಇರ್ತೈತಿ. ಸರ್, ನೀವು ಅನ್ಕೊಂಡಿರೋ ಹಾಗೆ ಒಂದು 15-20 ಜನದ ಗುಂಪು ಮಾಡಿರೋ ಕೆಲಸ ಅಲ್ಲ ಸರ್. ಕರ್ನಾಟಕದಲ್ಲಿ 175 ತಹಸೀಲ್ದಾರ್ ಆಫೀಸ್ ಇದೆ. ಅದರಲ್ಲಿ 15 ಜನ ಮಾತ್ರ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಈ 175 ಆಫೀಸಲ್ಲಿ ನಡೆಯುವ ಎಲ್ಲಾ ಅಕ್ರಮಗಳ ರಿಪೋರ್ಟು ಹೇಗೋ ವಿಷ್ಣು ಸೇನಾ ಸಮಿತಿ ಕೈಗೆ ಸೇರಿದೆ. ಅದಕ್ಕಿಂತ ಸೀರಿಯಸ್ ಮ್ಯಾಟರ್ ಗಮನಿಸಿ ಸರ್. ಇನ್ ಮುಂದೆ ಪ್ರತಿಯೊಂದು ಗವರ್ಮೆಂಟ್ ಆಫೀಸಲ್ಲೂ ಕಿಡ್ನಾಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರತಿಯೊಂದು ಸರ್ಕಾರಿ ಆಫೀಸ್ಗೂ VSSಗೂ ಏನೋ ಒಂದು ಲಿಂಕ್ ಇದೆ ಸರ್.
ಇಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ, ಇಷ್ಟು ಸಂಪೂರ್ಣ ಮಾಹಿತಿ ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಇದು ಸೋಮವಾರ ಶುರುವಾಗಿ ಶುಕ್ರವಾರ ಮುಗಿಯೋ ಕೆಲಸ ಅಲ್ಲ ಸರ್. ಇದರ ಹಿಂದೆ ಹಲವು ವರ್ಷಗಳ ಪ್ಲಾನಿಂಗ್ ಇರ್ಬೇಕು ಸರ್. ಅಲ್ರಿ ಸರ್, ನೀವು ಈ ಕೇಸ್ ಬಗ್ಗೆ ಇಷ್ಟೊಂದು ಚಲೋ ಸ್ಪೀಚ್ ಮಾಡಕತ್ತೀರಲ್ಲ, ತಾವು ಯಾರು ಅಂತ ನಮಗ್ ಗೊತ್ತಾಗ್ಲಿಲ್ರಿ. ಸರ್, ಹೊಸದಾಗಿ ಡ್ಯೂಟಿಗೆ ಜಾಯ್ನ್ ಆಗಿದ್ದೀನಿ ಸರ್. ರಮೇಶ್ ಅಂತ, ಜೀಪ್ ಡ್ರೈವರ್. ತಮ್ಮ ಗಾಡ್ಯಾಗ ಡೀಸೆಲ್ ಎಲ್ಲ ಚೆಕ್ ಮಾಡಿದೆ. ಎಸ್ ಸರ್. ಆಮೇಲೆ 4 ಗಾಲ್ಯಾಗ ಹವಾ ಚೆಕ್ ಮಾಡಿದೆ. ಎಸ್ ಸರ್. ಆ ಗಾಡಿ ತಗೊಂಡು ಖಲಾಸಿ ಪಾಳ್ಯಕ್ಕೆ ಹೋಗಿ ಹಾ, ಒಂದು 6 ಪ್ಲೇಟ್ ಬೋಟಿ ಪಾರ್ಸಲ್ ತಗೊಂಡ್ ಬಾ. ಆ ಪ್ರಕಾಶ್ ಹೋಟ್ಲಲ್ಲಿ ದೊನ್ನೆ ಬಿರಿಯಾನಿನ ತುಂಬಾ ಚೆನ್ನಾಗಿ ಮಾಡ್ತಾನೆ. ಹಾ, ಒಂದು 6 ಪ್ಲೇಟ್ ಬಿರಿಯಾನಿನೂ ಕಟ್ಟಿಸ್ಕೊಂಡ್ ಬಾ. ಹೋಗು. ಸರ್, ಈ ಕೇಸ್ ಬಗ್ಗೆ ಎಲ್ಲ ಇವನ ಹೋಗು ಮಾರ. ಈ ಫೈಲ್ ಇಟ್ಕೊಂಡು ಆ ಕೇಸ್ ಸಂಬಂಧ ತಲೆ ಕೆಡಿಸ್ಕೊಂಡಿವಿ. ದೊಡ್ಡ ಸಾಹಿಬಾಗಿ ಹೇಳಕ್ ಬಂದ ಇವ ಇಲ್ಲೇ. ಹೋಗಿ ನೀನು ಕೆಲಸ ನೋಡ್ಕೊ ಹೋಗಂತಾಗ. ಸರ್, ಚಂದಾಗಿ ಖಾರ ಹಾಕಿ ಮಸ್ತಾಗಿ ಹುರಿದು ಕೊಡ್ಬೇಕು. ಹೋಗ. ಇವು ಎಲ್ಲೇ ಅವಲೆ ಇವ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್.